ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನುವಂಥ ಮಾತಿದೆ. ಆದ್ರೆ ಇಲ್ಲಿ ಪ್ರಯತ್ನನೂ ಫಲ ಕೊಟ್ಟಿದೆ, ಪ್ರಾರ್ಥನೆನೂ ಫಲ ಕೊಟ್ಟಿದೆ. ಸತತ 2ನೇ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCBಯ ಭರ್ಜರಿ ಪ್ರದರ್ಶನಕ್ಕೆ ಗುಜರಾತ್ ಟೈಟನ್ಸ್ ಕಕ್ಕಾಬಿಕ್ಕಿಯಾಗಿದೆ. 5 ವಿಕೆಟ್ಗಳಿಂದ ಭರ್ಜರಿ ಜಯವನ್ನ RCB ದಾಖಲು ಮಾಡಿದೆ. ಅಂಡ್ ಈ ಸಲವೂ ಕಪ್ ನಮ್ದೇ ಅನ್ನುವಂಥ ಪಟ್ಟವನ್ನ RCB ಉಳಿಸಿಕೊಂಡಿದೆ. ತುಂಬಾ ಒಂದು ಮೂಢನಂಬಿಕೆಗಳು ಓಡಾಡ್ತಾ ಇದ್ವು. ಕಳೆದ ಬಾರಿ ಗೆದ್ದಂಥ ಕ್ಯಾಪ್ಟನ್ ಈ ಬಾರಿ ಸೋಲ್ತಾರೆ, RCB ಕೈಲಿ ಸತತವಾಗಿ ಗೆಲ್ಲೋದಕ್ಕಾಗಲ್ಲ ಅಂತ ಹೇಳಿ. ಆದರೆ ಮತ್ತೊಮ್ಮೆ ಚಾಂಪಿಯನ್ ಆಟ ಹೆಂಗಿರಬೇಕು ಅನ್ನೋದನ್ನ ಇಡೀ IPLನ ಟೂರ್ನಿಯುದ್ದಕ್ಕೂ RCB ತೋರಿಸ್ಕೊಟ್ಟಿದೆ. ಇದರೊಂದಿಗೆ ಸತತ 2ನೇ ಬಾರಿ RCB ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಬ್ಬರಿಸಿ ಬೊಬ್ಬಿರಿದಿದೆ. ಇದು ಬ್ಯಾಟಿಂಗ್ ಆರ್ಭಟಕ್ಕೆ ಗುಜರಾತ್ ಪಡೆ ಧೂಳಿಪಟುವಾಗಿದೆ. 5 ವಿಕೆಟ್ಗಳಿಂದ ಭರ್ಜರಿಯಾಗಿ ಜಯವನ್ನ RCB ದಾಖಲು ಮಾಡಿದೆ. ಅಫ್ಕೋರ್ಸ್ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಚಾಂಪಿಯನ್ ಆಟವನ್ನ ಫೈನಲ್ ಪಂದ್ಯದಲ್ಲಿ ಆಡಿ 2ನೇ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಸಹಾಯ ಮಾಡಿದ್ದಾರೆ. ಅಂಡ್ 2ನೇ ಬಾರಿಗೆ IPL ಚಾಂಪಿಯನ್ ಟ್ರೋಫಿ RCB ಪಾಲಾಗ್ತಾ ಇದೆ. ಸೊ ಇಷ್ಟು ದಿನ RCB ಆಟಗಾರರ ಜೆರ್ಸಿಯ ಮೇಲೆ 1 ಸ್ಟಾರ್ ಇತ್ತು, ಈಗ ಅದು 2 ಸ್ಟಾರ್ ಆಗ್ತಾ ಇದೆ. 2 ಟ್ರೋಫಿಯನ್ನ RCB ಗೆದ್ದಿರುವಂಥದ್ದು. ಸೊ ಫಸ್ಟ್ ಇನ್ನಿಂಗ್ಸ್ ಆದ ನಂತರನೇ ಆಲ್ಮೋಸ್ಟ್ 60-70% ಕನ್ಫರ್ಮ್ ಆಗಿತ್ತು RCB ಮ್ಯಾಚನ್ನು ಗೆಲ್ಲುತ್ತೆ, ಕಪ್ಪನ್ನು ತನ್ನದಾಗಿಸ್ಕೊಳ್ಳುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಆಗಲಿ, ಫೈನಲ್ ರನ್ ಬರಲಿ, ಟ್ರೋಫಿ ನಮ್ಮದು ಅಂತ ಅಧಿಕೃತವಾಗಿ ಘೋಷಣೆ ಆಗಲಿ, ಆಮೇಲೆ ಒಂದು 30% ಸೆಲೆಬ್ರೇಷನ್ ಬೇಕಾಗುತ್ತೆ ಅಂತ 30% ಉಳಿಸ್ಕೊಂಡಿದ್ರು. ಈಗ ಇಡೀ ರಾಜ್ಯಾದ್ಯಂತ ಅಂತೂ ಭರ್ಜರಿಯಾಗಿ ಸೆಲೆಬ್ರೇಷನ್ ನಡೀತಾ ಇದೆ. ವಿಜುವಲ್ಸೇ ಅದಕ್ಕೆ ಸಾಕ್ಷಿ. ಮತ್ತೊಂದು ಕಡೆಯಲ್ಲಿ ಇಡೀ ದೇಶದಾದ್ಯಂತ ಇರುವಂತಹ RCB ಅಭಿಮಾನಿಗಳು ಕೂಡ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ಸೊ ದಾವಣಗೆರೆಯ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಹುಬ್ಬಳ್ಳಿಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ RCB ಆಟಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಅಂಡ್ ಅವರ ನೆಚ್ಚಿನ ತಂಡ ಮಗದೊಮ್ಮೆ ಚಾಂಪಿಯನ್ ಆಗೋದನ್ನ ನೋಡಿ ಕಣ್ಣಾರೆ ಕಂಡು ಅದನ್ನು ಅನುಭವಿಸಿ ಆ ಎಕ್ಸ್ಪೀರಿಯನ್ಸ್, ಆ ಥ್ರಿಲ್ಲನ್ನು ಪಡ್ಕೊಂಡು ಅಭಿಮಾನಿಗಳಂತೂ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಸೊ ಚಾಂಪಿಯನ್ ಆಟವನ್ನ RCB ಇಡೀ ಟೂರ್ನಿಯುದ್ದಕ್ಕೂ ಆಡಿತ್ತು. ಅಂಡ್ ಈ ಪಂದ್ಯದಲ್ಲಂತೂ ನಿಜವಾಗ್ಲೂ ಒಂದು ಸಂಘಟಿತವಾದಂತಹ ಹೋರಾಟ, ಒಂದು ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಕರಾರುವ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು RCB ಮಗದೊಮ್ಮೆ ಟ್ರೋಫಿಯನ್ನ ತನ್ನದಾಗಿಸ್ಕೊಂಡಿದೆ. ಸೊ ಆಗಲೇ ಹೇಳ್ತಿದ್ದ ಹಾಗೆ 1 ಸ್ಟಾರ್ ಇತ್ತು, ಈ ಕ್ಷಣದಿಂದ RCB ಜೆರ್ಸಿ ಮೇಲೆ 2 ಸ್ಟಾರ್ಗಳಾಗ್ತಿದ್ದಾವೆ. ಸೊ ಒಂದು ಸಲ ಈ ಟ್ರೋಫಿ ಗೆದ್ದು ಬಿಟ್ರೆ ಇನ್ನೊಂದ್ಸಲಿ ಗೆಲ್ಲಿ ನೋಡೋಣ ಅನ್ನುವಂಥ ಚಾಲೆಂಜಸ್ಗಳು, ಸೋಷಿಯಲ್ ಮೀಡಿಯಾ ವಾರ್ಗಳೆಲ್ಲವೂ ಕೂಡ ನಡೀತಾ ಇತ್ತು. ಬಟ್ IPL ಕಾ ಬಾಪ್ ಯಾರು ಅನ್ನೋದನ್ನ RCB ಮತ್ತೊಮ್ಮೆ ತೋರಿಸಿದೆ. ಟ್ರೋಫಿ 2 ಬಾರಿ ಗೆದ್ದಿರ್ಬೋದು, ಬಟ್ ಪ್ರತಿ ಸೀಸನ್ನಲ್ಲೂ ಕೂಡ ಯಾವ ರೀತಿಯಾದಂಥ ಹವಾ RCB ಸೃಷ್ಟಿ ಮಾಡ್ತಾ ಇತ್ತು ಅದು ಇಡೀ ದೇಶ ನೋಡಿದೆ, ಇಡೀ ವಿಶ್ವ ನೋಡಿದೆ. ಸೊ ಮತ್ತೊಮ್ಮೆ RCBಯ ಸಂಘಟಿತ ಹೋರಾಟ ಜಯ ಕೊಟ್ಟಿದೆ, 2ನೇ ಟ್ರೋಫಿಯನ್ನ ಗೆದ್ದಿದೆ. 2 ಸಲ ಕಂಟಿನ್ಯೂಸ್ ಆಗಿ ಗೆದ್ದಿರೋದು. ವರ್ಷ ವನವಾಸ ಅನುಭವಿಸಿ 18, 19, 2 ಸಲ 18 ಬ್ಯಾಕ್ ಟು ಬ್ಯಾಕ್ 2 ಸಲ ವಿನ್. ಈ ಸಲ ನಾವು ಅವ್ರ ಮನೆಗೆ ಹೋಗಿ ನುಗ್ಗಿ ಹೊಡೆದಿದ್ದೀವಿ. ಈ ಸಲ ಕಪ್ ನಮ್ದೇ. RCB ಈ ಸಲ ಜೈ RCB.
ವಿರಾಟ್ ಕೊಹ್ಲಿ, ಟಿಮ್ ಡೇವಿಡ್. ತುಂಬಾ ಖುಷಿ, ಎಂಜಾಯ್ ಮಾಡಿದೆ ನಾನು. ನಾನು ತುಂಬಾ ಖುಷಿ ಆಗ್ತಿದ್ದೆ, ಮುಂದಿನ ಸಲನೂ ಹೀಗೆ ಗೆಲ್ಬೇಕಂತ. ಅಣ್ಣ ಫುಲ್ ಖುಷಿ ಆಗೈತೆ.